ವೇದಿಕೆಯ ಮೇಲೆ ಉಪಸ್ಥಿತರಿರುವ ವಲಯ 2ರ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಶ್ಯಾಮ್ ಸುಂದರ್ ನಾಯರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದೇನೆ. ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಹದಿಹರೆಯದವರ ಮಾನಸಿಕ ಸವಾಲು ಎನ್ನುವ ಬಗ್ಗೆ ಮಾಹಿತಿ ಮತ್ತು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದಿಡಲಿಕ್ಕಿರುವಂತಹ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರನ್ನು ನಮ್ಮ ಕ್ಲಬ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಡ್ತೀವಿ. ಶಾಲೆಯ ಮುಖ್ಯೋಪಾಧ್ಯಾಯರು, ನನ್ನ ಗುರುಗಳು ಆದಂತಹ ವೆಂಕಟೇಶ್ ಉಡುಪ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದೇವೆ. ನಮ್ಮ ಕ್ಲಬ್ನ ಕಾರ್ಯದರ್ಶಿಯಾದಂತಹ ಕೃಷ್ಣ ಪೂಜಾರಿ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ರೋಟರಿ ವಲಯ 2ರ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಚಂದ್ರಶೇಖರ್ ಮೆಂಡನ್ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದೇವೆ. ನಮ್ಮ ಕ್ಲಬ್ನ ಸದಸ್ಯರಾದಂತಹ ರೊಟೇರಿಯನ್ ಉದಯ್ ಕುಮಾರ್ ಶೆಟ್ಟಿ ಹಾಗೂ ರೊಟೇರಿಯನ್ ರೇವತಿ ಶ್ಯಾಮ್ ಸುಂದರ್ ನಾಯರಿ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದೇವೆ. ಅಲ್ಲೇ ಇರ್ಲಿಯಾ ಸೈಡ್ ಅಲ್ಲೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ರೋಟರಿ ಕ್ಲಬ್ ಕೋಟಾಶೆಟ್ಟಿ ಅಧ್ಯಕ್ಷರಾದ ಪ್ರಕಾಶ್ ಅಂದಟ್ ಅವರೇ, ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗಿರುವ ಪದ್ಮಾ ರಾಘವೇಂದ್ರ ಅವರೇ, ಈ ಕಾಲೇಜಿನ ಈ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆದ ಉಡುಪರವರೇ, ಕ್ಲಬ್ಬಿನ ಕಾರ್ಯದರ್ಶಿ ಕೃಷ್ಣ ಪೂಜಾರಿ ಅವರೇ, ಝೋನ್ 2 ಫಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ಚಂದ್ರಶೇಖರ್ ಮೆಂಡನ್ ಅವರೇ, ನಮ್ಮ ಕ್ಲಬ್ಬಿನ ಸದಸ್ಯರಾದ ರೇವತಿ ಅವರೇ, ಉದಯ್ ಕುಮಾರ್ ಶೆಟ್ಟಿ ಅವರೇ, ಆಗಮಿಸಿದ ಎಲ್ಲ ವಿದ್ಯಾರ್ಥಿನಿಯರೇ, ಈ ಶಾಲೆಯ ಅಧ್ಯಾಪಕರೇ ಹಾಗೂ ನನ್ನ ಮೆಚ್ಚಿನ ಸ್ನೇಹಿತರಾದ ನರೇಂದ್ರ ಕುಮಾರ್, ರೋಟರಿ ಕ್ಲಬ್ ಕೋಟಾ ಸಿಟಿ ಇದರ ಅಧ್ಯಕ್ಷರಾದಂತಹ ನನ್ನ ಪ್ರೀತಿಯ ಶಿಷ್ಯನ ಆಗಿರುವಂತಹ ಪ್ರಕಾಶ್ ಅವರು, ಹಾಗೆ ಸಮಾಜಮುಖಿ ಸೇವೆಯಲ್ಲಿ ಅತ್ಯಂತ ಹೆಸರನ್ನು ಮಾಡಿರುವಂತಹ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂತಹ ಶ್ಯಾಮ್ ಸುಂದರ್ ನಾಯರಿ ಅವರೇ, ಹಾಗೆ ಕೃಷ್ಣ ಪೂಜಾರಿ ಅವರೇ, ಈ ಮುಂದೆ ಶಿಕ್ಷಣವನ್ನು ಪಡೆಯುವಂಥದ್ದು ಖಾಲಿ ಜಾಬಿಗೋಸ್ಕರ ಅಲ್ಲ, ಉದ್ಯೋಗಕ್ಕೋಸ್ಕರ ಅಲ್ಲ, ಸಮಾಜಮುಖಿ ಸೇವೆಯನ್ನು ಮಾಡಬೇಕು. ಖಾಲಿ ಒಬ್ಬರಿಗೆ ಮಾಡಿ ಸ್ವಲ್ಪ ಕಷ್ಟ. ಹಾಗಾಗಿ ಒಂದು 4-5 ಜನ ಸೇರಿ ಸಂಘಟನೆ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗುತ್ತೆ. ಈ ರೋಟರಿ ಕ್ಲಬ್ ಇರುವಂಥದ್ದು ಸಮಾಜಮುಖಿ ಸೇವೆ ಮಾಡಲಿಕ್ಕೋಸ್ಕರ, ಸದಾ ಬಡವರಿಗೆ ಸಹಾಯನ ಮಾಡುವಂಥ ಒಂದು ಕ್ಲಬ್.